ಗುರುಜಿ, ಗುರುಗಳ ಬಗ್ಗೆ ಬಹಳ ಸೊಗಸಾದ ಮಾಹಿತಿಯನ್ನ ನೀಡ್ತಿದ್ರಿ. ಆದ್ರೆ ಅದಕ್ಕೂ ಮುನ್ನ ಈಗ ಸ್ವಲ್ಪ ಶಿವಂ ವಾಸ್ತು ಕುರಿತು ಕೂಡ ಹೇಳ್ತೀರಾ? ಖಂಡಿತ. ಈಗ ಪ್ರತಿಯೊಬ್ಬ ಮನುಷ್ಯನಿಗೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತೀವಿ. ಮನೆ ಕಟ್ಟೋದು ಎಷ್ಟು ಕಷ್ಟ ಅನ್ನೋದು ಪ್ರತಿಯೊಬ್ಬನಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಂತಲ್ಲ. ಏನೋ 4 ಬಂಗ್ಲಾ ಕಟ್ಟಿರ್ತಾನೆ, ಕೊಂಡ್ಕೊಂಡ್ಬಿಡ್ತಾನೆ, ದುಡ್ಡಿರೋನು ಹೇಗೋ ಮಾಡ್ಬಿಡ್ತಾನೆ. ಆದರೆ ಜೀವನದಲ್ಲಿ ಸ್ವಂತ ಮನೆ ಅನ್ನೋದೇ ಗೊತ್ತಿರಲ್ಲ, ಅದ್ರ ವಾಸನೆ ಕೂಡ ಗೊತ್ತಿರಲ್ಲ ಅವನಿಗೆ. ಹೇಗಪ್ಪ ಭೂಮಿ ತಗೋಬೇಕು, ಆ ಭೂಮಿ ಮೇಲೆ ಕಟ್ಟಬೇಕು ಅಂದರೆ ಲೋನ್ ತಗೋಬೇಕು, ಅಥವಾ ನಮ್ಮ ತಾತನ ಕಾಲದಿಂದ ಏನಾದರೂ ಆಸ್ತಿ ಬಂದರೆ ಅದನ್ನೇನಾದರೂ ವ್ಯವಸ್ಥೆ ಮಾಡ್ಕೋಬೇಕು. ಎಷ್ಟು ಕಷ್ಟ. ಆ ಕಷ್ಟದಲ್ಲಿ ಅವನು ಆ ಮನೆಯನ್ನು ಕಟ್ಟಿದಾಗ ಅವನಿಗಾಗುವ ಆನಂದ ಪರಮಾನಂದ. ಅಂಥ ಒಂದು ಜೀವನದಲ್ಲಿ ಎಷ್ಟೋ ಜನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಆನಂದದಲ್ಲಿ ಮಧ್ಯದಲ್ಲಿ ದುಃಖ ತರತಕ್ಕಂಥ ಸಂಗತಿಗಳು ನಡೆದು ಹೋಗುತ್ತೆ. ಅಂದರೆ ಆ ಮನೆ ಸರಿಯಾಗಿ ವಾಸ್ತುಯುತವಾಗಿ ಕಟ್ಟದೇ ಇದ್ದ ಪಕ್ಷದಲ್ಲಿ ಎಷ್ಟೋ ಜನ ಮನೆಗಳನ್ನ ವಾಸ್ತುಯುತವಾಗಿ ಅವರ ಜೀವನದಲ್ಲಿ ಒಂಟಿ ಪಿಶಾಚಿಗಳ ಥರ ಆಗ್ಬಿಡ್ತಾರೆ. ಮನೆ ಸಂಸಾರ ಛಿದ್ರವಾಗೋಗುತ್ತೆ. ಅಥವಾ ಆ ಮನೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಘಟನೆಗಳ ಮುಖಾಂತರವಾಗಿ ವಾಸ್ತುಯುತ ಮುಖಾಂತರ ಒಬ್ಬೊಬ್ಬರೇ ಕಾಯಿಲೆ ಬೀಳ್ತಾರೆ. ಅಥವಾ ಯಾವ ಕಾಲಕ್ಕೂ ಜೀವನ ಹೀಗೆ ಆಗುತ್ತೆ. ಮಧ್ಯದಲ್ಲಿ ನಮ್ಮಂಥವ್ರು ಏನು ಮಾಡ್ತೀರಾ, ಮನೆ ಮಾರ್ಬಿಡಿ ಅಂತ ಹೇಳ್ಬಿಡ್ತೀವಿ. ಮಾರಕ್ಕೇನೋ ಒಂದು ಸಮಯ, ಒಂದು ಕ್ಷಣ. ನಾನು ಎಷ್ಟೋ ಜನಕ್ಕೆ ಹೇಳಿದಾಗ ನಾನೇ ಒಂದೊಂದ್ಸಲ ಅನ್ಕೊತೀನಿ, ಹೇಳೋದು ಹೇಳ್ಬಿಡ್ತೀವಿ, ಆದರೆ ಅವ್ರು ಮಾರುವಾಗ ಎಷ್ಟು ಬೇಜಾರು ಅಂತ. ಆ ಸಮಯದಲ್ಲಿ ವ್ಯಾಮೋಹ ಅನ್ನೋದು ಬರುತ್ತೆ ಅಂತ ಕೂಡ ನಿಮಗೆ ಬಾಯಿ ಬಿಟ್ಟು ಹೇಳಿದ್ದೀನಿ. ಆ ವ್ಯಾಮೋಹ ಅಂತ ಬಂದಾಗ ಅಯ್ಯೋ ಕಷ್ಟಪಟ್ಟು ನಮ್ಮನೆ ಅಲ್ವಾ, ಇಷ್ಟೆಲ್ಲ ಖರ್ಚು ಮಾಡಿದೀವಲ್ವಾ, ಎಷ್ಟೋ ಜೀವನದಲ್ಲಿ ಒಂದು ಸಲ ಮನೆ ಕಟ್ಕೊಳ್ಳೋದು ಅಂತ ನಿಮ್ಗೆ ಅನ್ಸ್ಬೋದು. ಆ ವ್ಯಾಮೋಹನೇ ನಿಮ್ಮ ಜೀವನದಲ್ಲಿ ನೀವು ಹಳ್ಳದಿಂದ ಮೇಲಕ್ಕೆ ಬರಕ್ಕೆ ಬಿಡದೇ ಇರೋ ಕಾರಣ. ಆಗ ನೀವು ಕೇಳ್ಕೊಂಡಿರೋ ಸಮಯ ಏನು ಅಂದರೆ, ಮೇಲ್ ಬರಣವಾ ಬೇಡವಾ ಅನ್ನೋದು ನೀವು ನಿರ್ಧಾರ ಮಾಡಬೇಕು. ಮೇಲ್ ಬರಲೇಬೇಕು ಅಥವಾ ಹಳ್ಳದಿಂದ ಮೇಲ್ಭಾಗಕ್ಕೆ ಬಂದರೆ ಸಾಕು ಅನ್ನೋದಾದರೆ ವ್ಯಾಮೋಹ ಬಿಟ್ಬಿಡ್ಬೇಕು. ವ್ಯಾಮೋಹ ಅನ್ನೋದು ಈ ಜಗತ್ತಲ್ಲಿರತಕ್ಕಂಥ ಮಾಯೆ. ಪ್ರತಿಯೊಬ್ಬ ಮನುಷ್ಯ ಇವತ್ತಿರೋನು ನಾಳೆ ಇಲ್ಲ ನಾವು ಅನ್ನೋದು ನಿರ್ಧಾರ ಮಾಡ್ಕೊಂಡ್ಬಿಡ್ಬೇಕು. ಆದರೆ ಆ ಕಟ್ಟಿರ್ತಕ್ಕಂಥ ಮನೆಯ ಋಣ ನಮಗಿಷ್ಟೇ ಅನ್ನೋದು ಗೊತ್ತಾಗಬೇಕು. ಆದರೆ ಆ ಮನೆನೂ ಮಾರಕ್ಕೂ ಆಗಲ್ಲ, ಹೊರಗಡೆ ಬಿಟ್ಟೂ ಬರೋಕ್ಕಾಗಲ್ಲ ಅನ್ನೋ ಕೆಲವ್ರ ಪರಿಸ್ಥಿತಿಗೆ ಬಹಳ ಕಷ್ಟ. ಯಾಕೆಂದರೆ ಆ ವಾಸ್ತುಯುತವಾಗಿರ್ತಕ್ಕಂಥ ಋಣ ಸಾಕಷ್ಟು ಕರ್ಮಗಳನ್ನು ಅನುಭವಿಸಿ ಆ ಋಣದಲ್ಲೇ ಇರಬೇಕು ಅನ್ನೋದೇ ಅವರ ಹಣೆ ಬರ. ಅದಕ್ಕೆ ನಾವು ನೀವು ಏನು ಮಾಡಬೇಕು, ಈ ಶಿವಂ ವಾಸ್ತು ಅಂದಾಗ ಆ ಶಿವನಿಗೆ ಬಿಟ್ಬಿಡ್ಬೇಕು ಇಂಥವರ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಶಿವನಿಗೆ ಬಿಟ್ಬಿಡ್ಬೇಕು ಅಂದಾಗ ಅರ್ಥ ಏನು ಅಂದರೆ, ಸಾಕ್ಷಾತ್ ಜಗದೀಶ್ವರನ ಕೃಪಾ ಕಟಾಕ್ಷದಲ್ಲಿ ನಾವು ಪಾತ್ರವಾಗಬೇಕು ಅಂದರೆ ಒಂದೊಂದು ಮನೆಯಲ್ಲಿರ್ತಕ್ಕಂಥ ದೋಷಗಳನ್ನ ಸರಿಪಡಿಸೋಕ್ಕೆ ಸಾಧ್ಯನಾ ಅಂದರೆ, ಇವತ್ತಿನ ಒಂದು ಮನೆಯಲ್ಲಿ ದೊಡ್ಡ ಬಂಗ್ಲಾ ಆಗಲಿ ಚಿಕ್ಕ ಗುಡಿಸ್ಲಾಗಲಿ ಜೀವನ ಪೂರ್ತಿ ನಾವು ಆಗದೇ ಇರತಕ್ಕಂಥ ಘಟನೆಗಳನ್ನು ಯಾವತ್ತೂ ಸರಿಪಡಿಸೋನು ಪರಮೇಶ್ವರ ಒಬ್ಬನೇ. ಇಂಥ ಒಂದು ಪರಮೇಶ್ವರನ ನಾವು ನೀವು ಸ್ವಾಗತಿಸಿದಾಗಲೇ ಆ ಗೌರವ ಘನತೆ. ಮೊದಲಾಗಿ ಸ್ವಾಗತಿಸ್ಬಿಡೋಣ, ತಂತ್ರ ಮಿಕ್ಕಿದ್ ಮಾತಾಡೋಣ. ಬನ್ನಿ ವೀಕ್ಷಕರೇ. ನೋಡಿದ್ರ ವೀಕ್ಷಕರೇ, ಆ ಪರಮೇಶ್ವರನ ಇವತ್ತು ಸ್ವಾಗತ ಮಾಡಿ ನಮ್ಮಲ್ಲಿರ್ತಕ್ಕಂಥ ಶಿವಂ ವಾಸ್ತುವನ್ನು ಜಾಗೃತಿಪಡಿಸಬೇಕು. ಇವತ್ತು ನಾನು ಹೇಳ್ಕೊಡ್ತೀನಿ ಕೇಳಿ. ಆ ಶಿವಂ ವಾಸ್ತುವಲ್ಲಿ ಮನೆ ಕಟ್ಟಿ ನೋಡಿ, ಮದುವೆ ಮಾಡಿ ನೋಡಿ ಅಂತ ನಿಮ್ಗೆ ಆಲ್ರೆಡಿ ಸರಳವಾಗಿ ಹೇಳಿರ್ತಕ್ಕಂಥ ವಿಚಾರದಲ್ಲಿ ಮನೆ ಕಟ್ಟೋದು ಎಷ್ಟು ಕಷ್ಟ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಾನು ಹೇಳ್ತಕ್ಕಂಥ ವಿಧಿವಿಧಾನ ನಿಮ್ಗೆ ಹೇಳ್ಕೊಡೋದು ಬಹಳ ಮುಖ್ಯ. ಮನೆ ಮೇಲೆ ವ್ಯಾಮೋಹ ಇಟ್ಕೋಬೇಡಿ ಅನ್ನೋದು ಯಾತಕ್ಕೆ ಅಂದರೆ, ಇವತ್ತಿನ ದಿವಸ ದೊಡ್ಡ ದೊಡ್ಡ ಗಣ್ಯಾತಿ ವ್ಯಕ್ತಿಗಳು ಪರಿಪೂರ್ಣವಾಗಿ ಒಂದೊಂದು ಮನೆಯನ್ನು ತೆಗೆದು ಬಿಸಾಕಿರ್ತಾರೆ. ಆದರೆ ತೆಗೆದು ಬಿಸಾಕಿದ್ರೆ ಈ ಮನೆ ಮತ್ತೆ ತಿರುಗಿ ಇನ್ನೊಂದು ಮನೆಯನ್ನು ಕೊಂಡ್ಕೊತಾರೆ, ಆ ಮನೆ ಮತ್ತೆ ಬಿಸಾಕ್ತಾರೆ, ಇನ್ನೊಂದು ಕೊಂಡ್ಕೊತಾರೆ. ಆದರೆ ನಿಮ್ಗಳ ಕೈಯಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲ ಮಧ್ಯವರ್ತಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬನು ಸ್ವಂತ ಮನೆ ಮಾಡ್ಕೊಳ್ಳದಿದ್ರೆ ಎಷ್ಟೋ ಜನ ಜೀವನ ಪೂರ್ತಿ ಕಷ್ಟಪಟ್ಟು ಸುಖವನ್ನು ಅನುಭವಿಸ್ಬೋದು. ಕಷ್ಟಪಟ್ಟು ಸುಖವನ್ನು ಅನುಭವಿಸಿದ್ರೆ ಯಾವತ್ತು ಕೆಟ್ಟು ಬದುಕ್ಬೋದಂತೆ. ಬದುಕಿ ಕೆಡೋದು ಬಹಳ ಕಷ್ಟ. ಅಂದರೆ ಎಲ್ಲ ಕಳ್ಕೊಂಡ್ಬಿಟ್ಮೇಲೆ ಮತ್ತೆ ತಿರುಗಿ ಎಲ್ಲ ವಿಶೇಷವಾಗಿ ಪಡಿಬೋದು. ಪಡೆದ ಮೇಲೆ ಜೀವನ ಸಂತೋಷವಾಗಿದ್ದಾಗ ತಡಾರಂತ ಬಿದ್ದುಬಿಟ್ರೆ ಏನು ಗತಿ. ಅದಕ್ಕೆ ದೇವರೇ ಗತಿ. ಅಂಥ ಒಂದು ದೇವರೇ ಗತಿ ಆಗಿರ್ತಕ್ಕಂಥ ಈ ಶಿವಂ ವಾಸ್ತುವಲ್ಲಿ ವಾಸ್ತುಯುತವಾಗಿ ಮನೆ ಮೊದಲೇ ಕಟ್ಕೊಳ್ಳಿ ಅಂತ ಈ ಮುಖಾಂತರ ನಿಮಗೆ ತಿಳಿಸ್ಬೇಕಾದ್ದು ಆದ್ಯ ಕರ್ತವ್ಯ. ಆ ಕಾಲದಲ್ಲಿ ನೋಡಿ, ಒಂದು ಬೈಲಲ್ಲಿ ಎಷ್ಟು ಮನೆಗಳಿತ್ತಪ್ಪ. ಹಬ್ಬ ಅಂದರೆ ಒಂದು ಹಳ್ಳಿನಲ್ಲಿ ಒಂದು ಹಬ್ಬ ಅಂದರೆ 500 ಮನೆಗಳು. ಏನು ಹೇಳುತ್ತೆ ಅಂದರೆ, ಯಾವ ಒಂದು ಹಳ್ಳಿಯಲ್ಲಿ 500 ಮನೆಗಿಂತ ಕಮ್ಮಿ ಇರುತ್ತೋ ಅಲ್ಲಿ ಯಾವ ಕಾಲಕ್ಕೂ ವಾಸ್ತುವನ್ನು ನೋಡಬೇಕಾಗಿಲ್ಲ. 500 ಮನೆಗಿಂತ ಕಮ್ಮಿ ಇದ್ರೆ ವಾಸ್ತುನೇ ನೋಡಬೇಕಾಗಿಲ್ಲ. ಯಾಕೆಂದರೆ ಗಾಳಿ ಬೆಳಕಿರುತ್ತೆ, ಸುಮಾರು ಮನೆಗಳಿರುತ್ತೆ. ಒಂದು ಮನೆಗೆ ಒಂದು ಅಟ್ಯಾಚ್ಮೆಂಟ್ ಇಲ್ಲ. ಅವನದೆಲ್ಲೋ ಮನೆ, ಇವನದೆಲ್ಲೋ ಮನೆ, ಅವನ ತೋಟದ ಮನೆ, ಅವನ ಜಮೀನಲ್ಲಿ ಮನೆ, ಇಲ್ಲೆಲ್ಲೋ ದೇವಸ್ಥಾನ ಪಕ್ಕದಲ್ಲಿ ಮನೆ, ದೂರದಲ್ಲಿ ಮನೆ,
ಒಂದು ಸಲ ಜೀವನದಲ್ಲಿ ಮನೆ ಕಟ್ಟೋದು. ಆ ಒಂದು ಸಲ ಜೀವನ ಮನೆ ಕಟ್ಟೋದು. ದೂರದಲ್ಲಾದರೂ ಸುಖವಾಗಿದ್ದರೆ ಎಷ್ಟು ಕೋಟಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ನೀವು ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ. ಆದರೆ ನೀವು ಪಟ್ಟಣದಲ್ಲೇ ಬಂದಿರಬೇಕಲ್ಲ. ಯಾಕಂದ್ರೆ ನೀವೆಲ್ಲ ಫಾಸ್ಟ್ ಫುಡ್ ಅನ್ಕೊಂಡ್ಬಿಟ್ಟಿದ್ರೆ, ಒಬ್ಬೊಬ್ಬನು ಏನು ಮನೇನ ಯಾವತ್ತೂ ಪಟ್ಟಣದಲ್ಲೇ ಇರಬೇಕು, ನಾನು ಸಿಟಿಲೇ ಕೂತ್ಕೋಬೇಕು. ಏನು ಸಿಟಿ ಲೈಫ್ ನೋಡ್ತೀರಾ ನೀವು? ನಾಳೆ ದಿವಸ ಎಲ್ಲ ನೀರು ಹರ್ಕೊಂಡು ಹೋಗಿ ಇಡೀ ಸಿಟಿನಲ್ಲಿ ಎಲ್ಲ ಕರೆಂಟ್ ಹೊರಡೋದಾಗ ಹಳೆ ಗಂಡನಪ್ಪ ಅದುವೇ ಗತಿ. ನಮ್ಮೂರೇ ಗಟ್ಟಿಪ್ಪ, ಜಮೀನು ಮಾಡ್ಬಿಟ್ಟು ಏನು ಮಾಡೋದು? ಅದೇ ಜಮೀನು ಹೋಗಿ ಕೆಲಸ ಮಾಡಿ ನಿಮ್ಮನ್ನು ಬೇಡ ಅಂದವನು ಅವನು. ಅದಕ್ಕೆ ನಮ್ಮ ದೇಶದ ಪರಿಸ್ಥಿತಿ ಏನಂದರೆ, ಯಾವನೋ ಬಂದವನಿಗೆ ನಿಮ್ಮ ಸ್ವಂತಗಳನ್ನ ಮಾರ್ಕೊಂಡು ನಿಮಗಿಲ್ದೇ ಮಾಡ್ಕೊಂಡಿರ್ತಕ್ಕಂಥ ಘಟನೆ ನಿಮ್ಮದು. ಅದಕ್ಕೆ ವಾಸ್ತುತ್ವ ಏನು ಹೇಳುತ್ತೆ, ಪುಟ್ಟದಾಗಿರ್ತಕ್ಕಂಥ ಮನೆಯನ್ನು ಶಿವನ ಮುಂದೆ ತಗೋಬಾರ್ದು. ಯಾವುದೋ ಒಂದು ದೇವಸ್ಥಾನದ ಮುಂದೆ ಮನೆ ತಗೊಳ್ಳೇಬಾರ್ದು. ವಾಸ್ತುಯುತವಾಗಿರ್ತಕ್ಕಂಥ ಜಾಗ ತಗೋಬಾರ್ದು, ನಿವೇಶನ ಕಟ್ಟಲೇಬಾರ್ದು. ಮನೆ ಕಟ್ಕೊಳ್ಳೋಕೆ ಮೊದಲು ಏನು ಹೇಳಿದ್ದೀನಿ, ವಾಸ್ತುಯುತವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಆ ಮನೆ ಯಾವ ಕಾರಣಕ್ಕೂ ಹೊರಭಾಗದಲ್ಲಿ ಯಾರಿಗೂ ಹೋಗಬಾರ್ದು. ಕಷ್ಟ ಬರಲಿ ಸುಖ ಬರಲಿ ಮನೆ ಮಾರಬಾರ್ದು. ಅದಕ್ಕೆ ನೀವೇನು ಮಾಡಬೇಕು ಅಂತ ಬೇಸಿಕ್ ಆಗಿರ್ತಕ್ಕಂಥ ಎಲ್ಲ ಘಟನೆಗಳು ಹೇಳಿದ್ದೀನಿ. ಪೂರ್ವದ್ದೇ ತಗೋಬೇಕು, ಉತ್ತರದ್ದೇ ತಗೋಬೇಕು ರಸ್ತೆಗಳನ್ನ. ಪಶ್ಚಿಮದ್ದಾದರೆ ಯಾವ ಕಾಲಕ್ಕೂ ಬಿಸ್ನೆಸ್ಗೆ ಕಮರ್ಷಿಯಲ್ ಜಾಗ ತಗೋಬೇಕು. ಎಲ್ಲಾದರೂ ಪಟ್ಟಣದಲ್ಲೋ ಗಿಟ್ಟಣದಲ್ಲೋ ಇದ್ದರೆ, ಅಥವಾ ಯಾವ್ದಾದ್ರು ರೋಡ್ ಬದಿಯಲ್ಲಿ ಇದ್ದರೆ, ಹೈವೇಲಿ ಓಡ್ತಿರ್ತಾರೆ, ಹಳ್ಳಿಯವರಾದರೆ ಹೈವೇಲಿ ಓಡಾಡ್ತಿರ್ತಕ್ಕಂಥ ಬಸ್ಸಲ್ಲಿ ಒಂದು ಟೀ ಅಂಗಡಿ ಹಾಕೋಬೇಕು. ಸರಿ ಇರಲಿ, ಪಶ್ಚಿಮಕ್ಕೆ ವ್ಯಾಪಾರ ಚೆನ್ನಾಗುತ್ತೆ, ದುಡ್ಡು ಬರುತ್ತೆ, ಮನೆ ತಿರುಗಿ ಮತ್ತೆ ಊರಲ್ಲಿರಬೇಕು. ಮನೆ ಇದ್ದ ಜಾಗದಲ್ಲಿ ವ್ಯಾಪಾರ ಇರಬಾರ್ದು, ಗಮನ ಇರಲಿ ತಲೆಗೆ. ದಕ್ಷಿಣದ ಯಾವ ಕಾಲಕ್ಕೂ ನಿವೇಶನೆ ಆಗಲಿ ಮನೆ ಆಗಲಿ ಇರಲೇಬಾರ್ದು. ಜಗತ್ತು ಪೂರ್ತಿ ಭಾಳ ಕಷ್ಟ ಆಗ್ಬಿಡುತ್ತೆ, ಹುಷಾರ್. ಅದಕ್ಕೋಸ್ಕರ ಯಾವ ಕಾಲಕ್ಕೂ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಭಾಗದಲ್ಲಿ ಬರೋಕ್ಕೆ ಇದನ್ನೆಲ್ಲ ಸೀಕ್ರೆಟಿವ್ ಜೀವನಗಳನ್ನ ತಿಳಿಸ್ಕೊಟ್ಟಿದ್ದೆ ಶಿವಂ ವಾಸ್ತು. ಈ ಶಿವಂ ವಾಸ್ತು ಅಂದರೆ ವಾಸ್ತು ಪುರುಷ ಈಶಾನ್ಯದಲ್ಲಿ ತಲೆ ಹಾಕಿರ್ತಾನೆ. ಶಿವನಿಗೆ ಸಮಾನವಾಗಿರ್ತಕ್ಕಂಥ ಈ ರುದ್ರಮೂರ್ತಿ ಯಾವತ್ತೂ ಇಡೀ ಭೂಮಿಯಲ್ಲಿ ಭೂಮಂಡಲಕ್ಕೆ ಕಾಲು ಹಾಕೊಂಡಿರ್ತಕ್ಕಂಥ ನೈಋತ್ಯ ಈಶಾನ್ಯದಲ್ಲಿ ತಲೆ ಇಟ್ಕೊಂಡಿರ್ತಾನೆ. ಈಶಾನ್ಯಸ್ಸು ಸರ್ವಭೂತಾನಾಂ. ಆ ಭೂತವಾಗಿರ್ತಕ್ಕಂಥ ಇವನು ಅಭೂತಪೂರ್ವಕವಾಗಿರ್ತಕ್ಕಂಥ ಆದಿ ಮಧ್ಯ ಅಂತ್ಯ, ಅಂದರೆ ಅಂದು ಇಂದು ನಾಳೆ ಜೀವನಾಪೂರ್ತಿ ಇರತಕ್ಕಂಥವನು ತಲೆ ಹಾಕೊಂಡಿರ್ತಕ್ಕಂಥ ವಿಚಾರ ಎಲ್ಲಿಟ್ಟಿದ್ದಾನೆ? ಆ ತಲೆಯನ್ನು ಹಾಕೊಂಡಿರೋದು ಈಶಾನ್ಯ ಭಾಗದಲ್ಲಿ. ಈಶಾನ್ಯ ತಣ್ಣಗಿರಬೇಕು, ತಂಪಿಗಿರಬೇಕು. ಶಿವನೇ ಅಲ್ಲಿ ವಾಸವಾಗಿದ್ದಾನೆ. ಅದಕ್ಕೆ ಅದನ್ನು ಶಿವಂ ವಾಸ್ತು ಅಂತ ಕರೆದಿವಿ. ಈ ವಾಸ್ತು ಪುರುಷ ಈಶ್ವರನ ತೊಡೆಯ ಮೇಲೆ ಮಲಗಿ ನಿದ್ರಾವಸ್ಥೆಯಲ್ಲಿದ್ದಾಗ ಎಂಥದ್ದಾದರೂ ತಣ್ಣಗಿರಲಿ, ಶಾಂತಿಯಿಂದ ಆಚರಣೆ ಮಾಡಿ, ಶಾಂತಿಯಿಂದ ಯೋಚನೆ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆ ಈ ಶಿವಂ ವಾಸ್ತುಗೆ ಮನೆ ಹೋಗಬಾರ್ದು ಅಂದರೆ ಏಕೈಕ ಕಾರಣ ಒಂದೇ ಒಂದು, ನಿಮ್ಮ ಭೂಮಿಯನ್ನು ಉಳಿಬೇಕು ಅಂದರೆ ಯಾರು ಪೂಜೆ ಮಾಡಬೇಕು? ಕುಬೇರ ಲಕ್ಷ್ಮಿ ಪೂಜೆ. ಈ ಕುಬೇರ ಲಕ್ಷ್ಮಿ ಪೂಜೆಗೆ ಇರ್ತಕ್ಕಂಥ ಒಂದೇ ಮಾರ್ಗ, ಆ ಕುಬೇರ ಲಕ್ಷ್ಮಿ ಪೂಜೆಯಲ್ಲಿ ಇರ್ತಕ್ಕಂಥ ಒಂದು ವಸ್ತು. ಆ ವಸ್ತು ಏನು ವಿಶೇಷ ಅಂದರೆ, ಜಗತ್ತಲ್ಲಿ ಯಾರ ಕೈಯಲ್ಲೂ ಸಿಗದೇ ಇರತಕ್ಕಂಥ ವಿಶೇಷ. ಭೂಮಿಯಲ್ಲಿ ಇವತ್ತಿಗೂ ನಾವೇನು ಹೇಳ್ತೀವಿ, ದಕ್ಷಿಣ ದಿಗ್ಭಾಗಿಯಲ್ಲಿ ಸಮುದ್ರ ತೀರದಲ್ಲಿ ಶುಕ್ರನ ಅನುಗ್ರಹದಿಂದ ಸಮುದ್ರದ ಮೇರು ಪರ್ವತದ ಮೇಲೆ ಬಂದು ಬೀಳುತ್ತೆ ಹಿಂದೂ ಮಹಾಸಾಗರದಲ್ಲಿ. ಅಲ್ಲಿಂದ ತಗೊಂಡು ಅದನ್ನು ಪ್ರತಿಷ್ಠಾಪನೆ ಫಸ್ಟ್ ಸ್ಟಾರ್ಟಿಂಗ್ ಆಗಿದ್ದು ದೇವಾಲಯಗಳಲ್ಲಿ. ತದನಂತರ ಎಲ್ಲ ದೇವಾಲಯಗಳಲ್ಲಿ ಬಿಟ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಕಟ್ಟಡದಲ್ಲಿ. ಯಾವ ದೊಡ್ಡ ಕಟ್ಟಡ? ಇವತ್ತಿನ ದಿವಸ ರಾಜ್ಯ ಮಹಾರಾಜರ ಆಸ್ಥಾನ, ಸುಭಿಕ್ಷವಾಗಿರ್ತಕ್ಕಂಥ ಸ್ಥಳ, ಜನ ಸಮ್ಮುಖದಲ್ಲಿರ್ತಕ್ಕಂಥ ಸ್ಥಳ. ಇಂಥ ಸ್ಥಳಗಳೇ ಅದನ್ನು ಉಪಯೋಗಿಸ್ತಿದ್ರು. ಸಾಧಾರಣವಾಗಿ ಎಲ್ಲ ಕೋಟ್ಯಾಧೀಶ್ವರ ಆಗ್ತಾ ಬಂದರು, ಎಲ್ಲರೂ ಅನುಕೂಲಸ್ಥರಾಗ್ತಾ ಬಂದರು, ಅವರುಗಳು ಕೂಡ ಉಪಯೋಗಿಸ್ತಾ ಬಂದರು ಸಾಧಾರಣ ಮನೆಗಳಿಗೆ. ಈಗ ಸಾಧಾರಣವಾಗಿರ್ತಕ್ಕಂಥ ದಟ್ಟ ದರಿದ್ರದಲ್ಲಿರ್ತಕ್ಕಂಥವನು ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಆದರೆ ಬೆಲೆ ಸ್ವಲ್ಪ ಅಧಿಕ, ಸಿಗೋದು ಕಷ್ಟ. ಕೈಗೆ ಸಿಕ್ಕಿದ್ರೆ ತಿಂದರೆ ವಿಷ, ಹೋಗ್ಬಿಟ್ರೆ ಮನುಷ್ಯ ಹೋಗೇ ಬಿಡ್ತಾನೆ. ವಾಮಾಚಾರಕ್ಕೆ ಉಪಯೋಗಿಸ್ಬಿಡ್ತಾರೆ. ಇದಕ್ಕೆ ಯಾರಿಗೂ ಕೊಡಲ್ಲ. ಈಗ ಸರ್ಕಾರ ಇದನ್ನು ಏನು ಮಾಡಿಬಿಟ್ಟಾರೆ, ಇಡೀ ಜಗತ್ತಲ್ಲಿ ವಿಜ್ಞಾನಿಗಳಿಗೆ ಮಾತ್ರ ಸಾಧ್ಯ, ಇಲ್ಲ ದೇವಾಲಯ ಶಾಸ್ತ್ರಕ್ಕೆ ದೇವಾಲಯ ಸ್ಥಾನಗಳಿಗೆ ಮಾತ್ರ ಸಾಧ್ಯ. ಇಂಥದ್ದನ್ನ ಕೂಡ ರಹಸ್ಯಪೂರ್ವಕವಾಗಿ ಮನೆಗಳಿಗೆ ಉಪಯೋಗಿಸ್ಕೊಂಡ್ರೆ, ಮನೆ ಒಳಗಿಟ್ಟು ಆ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ, ಆ ವಸ್ತು ಏನು ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ, ಜೀವನ ಪರ್ಯಂತ ಮನೆ ಕಟ್ಟದೇ ಇದ್ದವನು ಕೂಡ ಖಂಡಿತವಾಗ್ಲೂ ಮನೆ ಕಟ್ತಾನೆ. ಖಂಡಿತ ಆ ಮನೆ ವಾಸ್ತು ಸರಿ ಹೋಗದೇ ಇದ್ದ ಪಕ್ಷದಲ್ಲೂ ಮನೆ ಮಾರಿ ಹೊಸ ಮನೆಯನ್ನು ಕೊಂಡ್ಕೊಳ್ಳೋ ಅವಕಾಶ ಕೂಡ ಅದೇ ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಿಮಗೆ ಮತ್ತೆ ಪುನರಾಗಮನ. ಅದಕ್ಕೆ ಪುನರಾಗಮನ ಯಚ ಅಂದರೆ ನೀವಿರ್ತಕ್ಕಂಥ ಸ್ಥಳ ಮತ್ತೆ ಮಾರ್ಪಾಡಾಗಕ್ಕೆ ಸಾಧ್ಯನಾ ಇಲ್ಲವಾ ಅನ್ನೋದು ಈ ಕ್ವಶನ್ ಮಾರ್ಕ್. ಇಷ್ಟೂ ಪ್ರಶ್ನೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರು ಸರಿ, ಅಥವಾ ಇದನ್ನು ಯೋಚನೆ ಮಾಡಿದ್ರು ಸರಿ, ಶಾಂತಿಯಿಂದ ಆಲೋಚನೆ ಮಾಡಿ ನೋಡಿದಾಗ ನಿಮ್ಮ ಇಡೀ ಜೀವನದಲ್ಲಿ ಮನೆ ಕಟ್ಟಿ ನೋಡು, ನಿಜವಾಗ್ಲೂ ಇದ್ದು ನೋಡು ಅನ್ನೋ ಥರ ಆಗ್ಬಿಟ್ಟಿದೆ. ಆ ಇದ್ದ ಪರಿಸ್ಥಿತಿ ಆಗತ್ತಾ ಇಲ್ವಾ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಈ ಕ್ವಶನ್ ಮಾರ್ಕ್ಗೆ ನಾಳೆ ಉತ್ತರ ಸಿಗುತ್ತೆ. ಯೋಚನೆ ಮಾಡಬೇಡಿ, ಕಾಯ್ತಾರಿ ಬಂದು.